ಗುರುಗಳೇ, ಆದಿತ್ಯ ಅಂತ ವಿದ್ಯಾರ್ಥಿ. ನೀವು ನೋಡ್ತಾ ಇದ್ದೀರಾ, ನಮ್ಮ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಎಲ್ಲ ಜಾಸ್ತಿ ಆಗಿದೆ. ವಿದ್ಯಾರ್ಥಿಗಳೇ ಅದಕ್ಕೆ ಬಲಿ ಆಗ್ತಾ ಇದ್ದಾರೆ. ಇದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ? ಅಜ್ಞಾನದಿಂದ ಜ್ಞಾನದ ಮಾರ್ಗ ಹೆಂಗೆ ವಿದ್ಯಾರ್ಥಿಗಳಾಗಿ ನಾವು ಕಣ್ಣಿಡಿಬಹುದು ಅಥವಾ ಹೋಗ್ಬೋದು? ಬಂದೆ. ಎಷ್ಟು ವರ್ಷ ಅಣ್ಣ ನಿಂಗೆ? 21. ಮೊಬೈಲ್ ಯಾವಾಗಿಂದ ಯೂಸ್ ಮಾಡ್ತಿದ್ದಿ? ಬೇಗ ಬೇಗ ನಂಗೆ ಉತ್ತರ ಬೇಕು. ಪ್ರಶ್ನೆ ಕೇಳಿಬಿಟ್ಟು 8ನೇ ಸ್ಟ್ಯಾಂಡ್ 8th ನೀನಿದ್ದಿ. ಯಾವ ಮೊಬೈಲ್ ಇತ್ತು ಅವಾಗ? ಸ್ಯಾಮ್ಸಂಗ್ ಬಟನ್ ಇಂದ ಸ್ಟಾರ್ಟ್ ಆಯ್ತು. ಟಚ್ ಪ್ಯಾಡ್ ಇತ್ತಲ್ಲ, ಬಟನ್ ಫೋನ್, ಕೀಪ್ಯಾಡ್ ಮೊಬೈಲ್ ಇತ್ತು. ಅದಾದ್ಮೇಲೆ PUC ಬರ್ತೆ ಯಾವ ಮೊಬೈಲ್ ಬಂತು? ಟಚ್ ಸ್ಕ್ರೀನ್. ಈಗ ಐಫೋನ್ ಅಲ್ಲಿ ಇದ್ದಿ. ಅದ್ಯಾಕೆ ಹಿಂದಿಂದೆಲ್ಲ ಬಿಟ್ಟು ಬಿಟ್ಟಿಯಲ್ಲ? ಹೊಸ್ತು ಬಂತು ಅಂತ ಅಲ್ವಾ? ಏನಂತಾರೆ ಅದಕ್ಕೆ? ಮಾಡರ್ನೈಸೇಷನ್. ನಾಲೆಡ್ಜ್ ಅಪ್ಗ್ರೇಡ್ ಮಣ್ಣದು, ಮೆಚ್ಯೂರಿಟಿ ಅಂತ ಹೇಳೋದು ಅಲ್ವಾ? ಹಾಗೆ ಹಿಂದೆ ಲಾಲಿಪಾಪ್ ತಿಂತಿದ್ದವನೀಗ ಡೈರಿ ಮಿಲ್ಕ್ ಬಿಟ್ಟು ಬೇರೆ ಯಾವ್ದೋ ಚಾಕ್ಲೇಟ್ ಹಿಡಿದಿರ್ತಾನೆ. ಗೊತ್ತಿದ್ದು ಬಿಟ್ನ, ಗೊತ್ತಿಲ್ಲದೆ ಬಿಟ್ನ? ಗೊತ್ತಿದ್ದು ಬಿಟ್ಟ. ಯಾಕೆ? ಇದಕ್ಕಿಂತ ಇನ್ಯಾವುದೋ ಸುಖ ಉಂಟು ಅಂತ. ಯಾವಾಗ ಸೇವೆ ಅನ್ನೋ ಸುಖ ಒಳಗೆ ಹೊಕ್ಕುತ್ತೋ, ಇನ್ನೊಬ್ಬರಿಗೋ ನನಗೋಸ್ಕರ ಬದುಕುದು ಕಾಮ, ಸಮಾಜಕ್ಕೋಸ್ಕರ ಬದುಕುದು ಪ್ರೇಮ ಅಂತ ಅರ್ಥ ಆಗುತ್ತೋ ಅವನಿಗೆ, ಅವಾಗ ಅವನಿಗೆ ಎಲ್ಲಾ ಅಡಿಕ್ಷನ್ ಇಂದನೂ ಹೊರಗೆ ಬರ್ತಾನೆ. ಈ ಹೈಯರ್ ನಾಲೆಡ್ಜ್ ಬಂದ್ರೆ ಭಗವದ್ಗೀತೆ ಎಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಅಲ್ಲಿ ಭಗವಾನ್ ಉವಾಚ. ಇವತ್ತು ನಮ್ಮ ಸ್ನೇಹಿತರು ಹೇಳಿದ್ರು, ನಮ್ಮ ದೇಶದಲ್ಲಿ ರಾಮನ್ ಹೆಸರು ಇಟ್ಕೊಂಡು ರಾಜಕೀಯ ಮಾಡ್ತಾರಂತ. ಎಲ್ಲ ದೇವರ ಹೆಸರು, ರಾಮ ಮಾತ್ರ ಅಲ್ಲ. ಅವ್ರು ಹೇಳಿರೋ ಪ್ರಕಾರ ಹೇಳ್ತಾರ. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ನಾವೆಲ್ಲ ಲೋಕತಂತ್ರದಲ್ಲಿ ಡೆಮೋಕ್ರೆಟಿಕ್ ಕಂಟ್ರಿಲಿ ಇದೀವಿ. ಆದ್ರೆ ಇವಾಗ ರಾಜಕೀಯ ಏನಾಗಿದೆ ಅಂದ್ರೆ, ಜನಗಳು ಮತ ಹಾಕಿ ಒಂದ್ ಸರ್ಕಾರ ತಗೊಂಡ್ ಬಂದ್ರೆ, ಆ ಸರ್ಕಾರ ಬಂದಾಗ ಮಾತ್ರ ವೋಟ್ ಚೋರಿ, EVM ಹ್ಯಾಕು, ಅದು ಇದು ಹೇಳ್ತಾರೆ. ಆದ್ರೆ ಅವ್ರ ಪವರ್ಗ್ ಬಂದ್ರೆ, ಅವ್ರ ಪವರ್ಗ್ ಬಂದಾಗ ಅವಾಗ ಡೆಮೋಕ್ರಸಿ ಅದು ಇದು. ಪ್ರಶ್ನೆ ಬಿಜೆಪಿ ಕಾಂಗ್ರೆಸ್ ಇದೆ, ಅದನ್ನ ಹಂಗೆ ಹೇಳಿದ್ರೆ ಆಯ್ತು. ಈಗ ನೀನು ಬಿಜೆಪಿ ಹಂಗೆ ಹೇಳ್ತಾ ಇರೋದು. ಸೊ ಇದು ಪೊಲಿಟಿಕಲ್ ಹಿಪೋಕ್ರಸಿ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ? ನಾನು ಒಂದ್ ಹೇಳೋದು ನೋಡಿ, ಈ ಎಲ್ಲಾ ಸ್ಟ್ರಾಟಜಿ ಇಟ್ಕೊಂಡು ರಾಜಕಾರಣ ಅದು ಬಿಜೆಪಿ ಅವರೇ ಮಾಡ್ಲಿ, ಕಾಂಗ್ರೆಸ್ ಅವರೇ ಮಾಡ್ಲಿ, JDS ಅವರೇ ಮಾಡ್ಲಿ, ನಾಳೆ ಯಾವ್ದೋ ಹೊಸ ಪಕ್ಷವೇ ಮಾಡ್ಲಿ, ಆ ಕ್ಯಾಂಡಿಡೇಟಿಗೆ ವೋಟ್ ಹಾಕಬೇಡಿ. ಇದೇ ಸೊಲ್ಯೂಷನ್ ಅಷ್ಟೇ. ಅವ್ರು ಅಲ್ಲನ್ನ ಇಟ್ಕೊಂಡು ಅವರು ರಾಜಕಾರಣ ಮಾಡಿದ್ರು, ಅವನು ರಾಜಕಾರಣಿ ಅಂತ ದೇವರನ್ನ ಇಟ್ಕೊಂಡು ಮಾಡ್ದ ಅಂದ್ರೆ ಅವ್ನು ವ್ಯಾಪಾರ ಕೇಳಿದಾನೆ ಅಂತ ಅರ್ಥ. ರಾಜಕಾರಣ ಮಾಡ್ಬೇಕಾದ್ರೆ ನೋಡು, SM ಕೃಷ್ಣ ಇದ್ರು, ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ಬಿಜೆಪಿಲಿ ಇದ್ರು. ಇವತ್ತು ನೀವು ಒಪ್ಪಿ ಬಿಡಿ, ಇವತ್ತು ನಿಮ್ ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಬೆಂಗಳೂರಲ್ಲಿ ಇದೆಯಲ್ಲ, ಆ ಮನುಷ್ಯ ಕಾರಣ. ಮೊನ್ನೆ ನಮ್ಮನ್ನ ಯಾರೋ ಕೇಳಿದ್ರು, ಅವ್ರ ದೇಹ ಬಿಟ್ಟಾಗ ನಾವು ಗೌರವಿಸ್ತೀವಿ SM ಕೃಷ್ಣ. ನಾನು ನಿಂಗೊಂದು ಎಕ್ಸಾಂಪಲ್ ಕೊಡ್ತೀನಿ ಅಣ್ಣ, ನೀನೊಂಚೂರು ಸಮಾಧಾನದಲ್ಲಿರು. ನೆಕ್ಸ್ಟ್ನೇದು, ನಾನು ಅವ್ರ ಪಕ್ಷ ಯಾವ್ದು ನೋಡ್ಲಿಲ್ಲ. ಕೃಷ್ಣ ಅವ್ರ ನಾಲೆಡ್ಜಿಗೆ ನನ್ನ ನಮಸ್ಕಾರ. ದೇವೇಗೌಡರಿದ್ದಾರೆ, ಇಷ್ಟೆಲ್ಲ ಭಾಷಣ ಮಾಡ್ತೀವಿ ನಾವು. ಗೌಡ್ರು ಒಂದೇ ಒಂದು ಮಾತಾಡೋದು ನಂಗೆ ಗೊತ್ತಿದ್ದಂಗೆ, ಹತ್ರದ ಪರಿಚಯ ಇರೋದ್ರಿಂದ ಹೇಳಿದ್. ಆ ಒಂದು ಮಾತು ನಮ್ಮ 100 ಮಾತದ 100 ಪಟ್ಟು ತೂಕ ಇರೋ ಮಾತಾಡ್ತಾರೆ ಅವ್ರು. ಅದಕ್ಕೆ ಸ್ವಾಧ್ಯಾಯ ಅಂತಾರೆ. ಅವ್ರ ಪಕ್ಷ ನಾನು ನೋಡ್ಲಿಲ್ಲ, ಅವ್ರ ನಾಲೆಡ್ಜಿಗೆ ಗೌರವ ಕೊಡುವ. ಅಜಾತ ಶತ್ರು ಅಂತ ಒಬ್ರು ವಾಜಪೇಯಿ ಇದ್ರು, ಬಿಜೆಪಿಯಲ್ಲೇ ಇದ್ರು. ಇಂದಿರಾ ಗಾಂಧಿಯನ್ನು ನಾವೀಗ ಹೇಳ್ಬೋದು, ನಾವೆಲ್ಲ ರೈತರು, ಇವತ್ತು ಜಮೀನ್ ರೆಕಾರ್ಡ್ ಇದೆ. ಯಾರ ಕಾರಣ ಅದಕ್ಕೆ? ಇಂದಿರಾ ಗಾಂಧಿ ಕಾರಣ. ಅವ್ರು ಮಾಡಿದ ಒಳ್ಳೆ ಕೆಲಸದಿಂದ ನಾವು ರಾಜಕಾರಣ ಮಾಡ್ಬೇಕು ಬಿಟ್ರೆ, ವರ್ಕ್ ಮೇಲೆ ನಾವು ಕೆಲ್ಸದ ಮೇಲೆ ರಾಜಕಾರಣ ಇರಬೇಕು. ಈಗ ಬರೀ ಇಂಥ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿ ಒಬ್ಬ ಸೈಕಲ್ ಕೊಡ್ತಾನೆ. 3 ಪಕ್ಷದಲ್ಲಿ ಇದ್ದಾರೆ, ಹೆಸರು ಬೇಕಾದ್ರೆ ಹೇಳ್ತೀನಿ ನಾನು. ಒಂದ್ ಸೈಕಲ್ ಕೊಟ್ಟು 100 ಸಲ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಒಂದೇ ಸೈಕಲ್ ಯಾರು ನೋಡಿದ್ರೆ 100 ಸಲ ಸೈಕಲ್ ಆಯ್ತು. ಸೊ ಇಲ್ಲಿ ಫಾಲ್ಟ್ ಯಾವುದು? ಯೂತ್ಸಿಗೆ ದೊಡ್ಡ ಜವಾಬ್ದಾರಿ ಇದೆ. ಯಾಕೆ ನೀವೆಲ್ಲ ನೀವು ವೋಟರ್ಸ್, ನಿಮ್ಮ ವೋಟ್ ಇನ್ನೂ ಚೋರಿ ಆಗಿಲ್ಲ ಅಲ್ವಾ? ಚೋರಿ ಆಗದೆ ಇರೋ ವೋಟ್ಗಳು ನಿಮ್ಮ ಹತ್ರ ಇದೆ. ನೆಕ್ಸ್ಟ್ ಇಯರ್ ನೀವು ವೋಟ್ ಹಾಕಬೇಕು. ಹಾಕ್ತಾ ಇದನ್ನು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿ, ಅವನು ಹೇಳ್ತಿರೋದು ಸುಳ್ಳು ಇದೆ ಅಂತ. ಧರ್ಮ ಪ್ರೀತಿಗಳಿದ್ರೆ ನಿಮ್ ಮುಸ್ಲಿಮ್ರಲ್ಲಿ ಯಾರ ರಾಜಕಾರಣಿ ತಪ್ಪು ಮಾಡಿ ಹೇಳಿ, ಅವನ ಅಲ್ಲನೇ ಹೆಸರು ಯೂಸ್ ಮಾಡ್ತಿದ್ದಾನೆ. ಕುರಾನಲ್ಲಿ ಒಂದು ಮಹಾಪಾಪ ನಂಗೆ ಗೊತ್ತಿದ್ದಾಗ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಎಲ್ಲೂ ಕೃಷ್ಣ ರಾಜಕೀಯಕ್ಕೆ ದೇವರನ್ನು ಎಳಿಲೇ ಇಲ್ವಲ್ಲ.
ಎಳೆದಿದ್ದಾನೆ ನಂಗೆ ಗೊತ್ತಿಲ್ಲಪ್ಪ. ಇಡೀ ಜಗತ್ತಲ್ಲಿ ಒಂದು ಪುಸ್ತಕ, ಅದು ಕಮ್ಯುನಿಸ್ಟಿಗೂ ಪಾಠ ಮಾಡುತ್ತೆ, ರಾಜಕಾರಣಿಗೂ ಗೃಹಸ್ಥನಿಗೂ ಏನಾರೊಂದು ಪುಸ್ತಕ ಇದ್ರೆ ಧರ್ಮ ಬಿಟ್ಟು ಮಾತಾಡಿದ್ರೆ ಅದು ಭಗವದ್ಗೀತೆ. ಒಪ್ಪಿ ಬಿಡಿ. ಇವಾಗ ನ್ಯೂ ಇಯರ್ಗೆ ನಾವು ಅಖಂಡ ಭಜನೆ ಅಂತ ಹೇಳ್ತೀವಿ ಸ್ವಾಮಿ. ಅಲ್ಲಿ ಅಖಂಡ ಭಜನೆ ಮಾಡಿ ಹೋಲ್ ನೈಟ್. ಮೊನ್ನೆ ನಮ್ಮ ಆಶ್ರಮದಲ್ಲಿ 100 ದಿನಕ್ಕೆ ಮಾಡಿದ್ವಿ ನಾವು. 100 ಸೆಂಚುರಿ ಮಾಡಿದ್ರು. ಅಲ್ಲಿ ಮಕ್ಕಳಿಗೆ ಪಾಠಸತಿ ಹೇಳ್ಕೊಡ್ತಾ ಇದ್ರು ಹೋಲ್ ನೈಟ್, ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಎಲ್ಲ ಈ ತರ ಮಾಡ್ತಾ ಇದ್ರು. ಇನ್ನ ಒಳ್ಳೇದೇನಾದ್ರೆ ಮಾಡ್ಬೋದಾ ಅಂತ ಸ್ವಲ್ಪ ತಾವೇ ಹೇಳಿದ್ರೆ. ನಾನು ಹೇಳೋದು, ಭಜನೆಯ ಮೂಲ ಕಾನ್ಸೆಪ್ಟ್ ಏನು? ಮಾಸ್ ಪ್ರೇಯರ್ ಅಂತ. ಎಲ್ಲಾ ಧರ್ಮದಲ್ಲೂ ಎಲ್ಲರೂ ಒಂದು ದಿನ ಒಂದು ಸಮಯದಲ್ಲಿ ಸೇರಿ ಪ್ರಾರ್ಥನೆ ಮಾಡೋ ಉದ್ದೇಶ ಏನು? ಒಂದು ಸಮಾನತೆ ಬರಲಿ, ಜಾತಿ ಹೋಗ್ಲಿ, ನೀತಿ ಹುಟ್ಲಿ. ಪ್ರತಿ ಸಲ ಸೇರೋದ್ರಿಂದ ಸೋಷಿಯಲ್ ರಿಸಲ್ಟ್ ಹೇಳಿದ್ದು. ಒಂದು ಮಾನಸಿಕ ನೆಮ್ಮದಿ, ಮ್ಯಾಸಿವ್ ಎನರ್ಜಿ. ಎರಡನೇದು, ಎಲ್ಲರೂ ಒಟ್ಟು ಸೇರೋದ್ರಿಂದ ಸಹಬಾಳ್ವೆ ಬರುತ್ತೆ. ಅವರವ್ರ ಸುಖ ದುಃಖ. ಈಗ ನಮ್ಮ ಹಳ್ಳಿಲೆಲ್ಲ ಯಾಕೆ ಗಲಾಟೆ ಆಗಲ್ಲ? ಒಂದೊಂದು ಹಬ್ಬನು, ಈಗಷ್ಟೇ ಆಂಕರ್ ಅವ್ರು ಹೇಳಿದ್ರು, ಹಬ್ಬನು ನಮ್ಮನೆಲ್ಲ ಒಂದು ಮಾಡಕ್ಕೆ ಇಟ್ಟಿರೋದು. ಅದ್ರಲ್ಲೊಂದು ಮೆಡಿಕಲ್ ಸೈನ್ಸ್ ಇದೆ. ಯುಗಾದಿದ್ ಹೇಳ್ಬಿಡ್ತೀನಿ. ಬೇವು ಮತ್ತೆ ಬೆಲ್ಲ. ಬೆಲ್ಲ ಹಿಮೋಗ್ಲೋಬಿನ್, ಬೇವು ಇಮ್ಯುನಿಟಿ. ಚಳಿಗಾಲದಲ್ಲಿ ಬರೋ ಸಂಕ್ರಾಂತಿ ನಾಡ್ದು ಬರುತ್ತಲ್ಲ, ಎಳ್ಳು ಬಾಡಿಗೆ ಸ್ಟ್ರೆಂತ್ ಕೊಡೋದು ಯಾವುದು? ಎಣ್ಣೆ. ಅದಕ್ಕೆ ಆಯುರ್ವೇದದಲ್ಲಿ ಎಳ್ಳೆಣ್ಣೆ. ಇನ್ನೊಂದು ನವರಾತ್ರಿ ಉಪವಾಸ, ಏಕಾದಶಿ ಉಪವಾಸ. ಇದ್ರೆಲ್ಲದ ಹಿಂದೆ ನಾವೀಗೆಲ್ಲ ಎಂತದ್ದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಎಂತ ಶುರುವಾಗಿದೆಯಲ್ಲ, ಅದು ಮೊದಲೇ ಹೇಳಿದ್ರಲ್ಲ ಋಷಿಗಳು. ಏಕಾದಶಿ ವ್ರತ, ಗುರುವಾರ ಉಪವಾಸ, ಸೋಮವಾರ ಉಪವಾಸ ಕರೆಕ್ಟ್ ಮಾಡಿದ್ರೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ, ಬಾಡಿಗೂ ರೆಸ್ಟ್ ಸಿಕ್ತಿತ್ತು. ನಮ್ದು ಬಾಡಿಗೂ ರೆಸ್ಟ್ ಇಲ್ಲ, ಗಾಡಿಗೂ ರೆಸ್ಟ್ ಇಲ್ಲ, ಡ್ಯಾಡಿಗೂ ರೆಸ್ಟ್ ಇಲ್ಲ, ಡಾಕ್ಟ್ರಿಗೂ ರೆಸ್ಟ್ ಇಲ್ಲ, ಹೋಲ್ಸೇಲ್ ಆಗಿ ಯಾರಿಗೂ ರೆಸ್ಟ್ ಇಲ್ಲ. ಇದೆಲ್ಲ ನೋಡಿ ಮೀಡಿಯಾದವರಿಗೂ ರೆಸ್ಟ್ ಇಲ್ಲ ಆಗಿದೆ ಪರಿಸ್ಥಿತಿ. ಅದಿರ್ಲಿ, ನೀವು ಕೇಳಿದ್ರಲ್ಲ ಹೊಸ್ತೇನು ಮಾಡಬಹುದು ಅಂತ ಹೇಳಿ. ನೀವು ಏನು ಭಜನೆ ಮಾಡಲಿ ವಿಭಜನೆ ಆಗಲ್ಲ. ಭಜನೆ ಭಾವಪ್ರಿಯ ಭಗವಂತ, ಶಾಸ್ತ್ರಪ್ರಿಯ ಅಲ್ಲ. ಸಂಗೀತಕ್ಕೆ ಶಾಸ್ತ್ರ ಬೇಕು, ಹೀಗೀಗೆ ಹಾಡಬೇಕು. ಭಜನೆಗೆ ಬರೀ ಭಾವ. ಯಾರೆಲ್ಲ ಭಕ್ತರಿದ್ದಾರ ಆ ಭಜನೆಗೆ ಕೃಷ್ಣ ಒಲ್ದಿದ್ದಾನೆ. ಕೃಷ್ಣ ಅಂದ್ರೆ ನಾಲೆಡ್ಜ್. ನೀವೆಲ್ಲ ನಾಡ್ದು ಕೂತು ಸರ್ವೀಸ್ ಮಾಡಿ, ಯಾಕೆ ಸ್ವಾಮಿ ಹೇಳಿಕೊಟ್ಟಿದ್ದದೆ ಸರ್ವಾಲ್. ಅದನ್ನ ಬರೀ ನಾವು ಮನೆಯಲ್ಲೂ ಶುರು ಮಾಡ್ಬೇಕು. ಹಾಗೆ ಮಾಡಿದ್ರೆ ಹೆಂಡತಿಗೆ ಆಸ್ತಿ ಬರ್ಕೊಡ್ತಾ ಥಿಂಕ್ ಮಾಡುವಾಗಿಲ್ಲ. ಸರ್ವಾಲ್, ಸರ್ವೆಂಟ್ ಹೆಸರಿಗೂ FD ಇಡಬೇಕು. ಇಟ್ಟಿದೀವ ಅಂತ ನಾವು ಸ್ವಾಮಿ ಭಕ್ತರೆಲ್ಲ ಸ್ವಾಮಿ ಕೇಳ್ಕೊಳ್ಳಿ ಮನಸ್ಸಾಕ್ಷಿಗೆ ಒಂದ್ಸಲ. ಅದೇ ಈ ಕರ್ನಾಟಕ ಸರ್ಕಾರ ಪಥಸಂಚಲನಕ್ಕೆ ಇದಕ್ಕೆ ಬೇಕು, ಪರ್ಮಿಷನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಕಿತ್ತಾಡ್ತಿದೆ. ಆದ್ರೆ IT ಕಂಪನಿ BT ಕಂಪನಿ ಬೇರೆ ದೇಶಕ್ಕೆ ಕಳ್ಬಿಟ್ಟು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ IT ಕಂಪನಿ ಇರೋದನ್ನ ಹೋಗಿ ನಿರುದ್ಯೋಗ ಕಂಪನಿ ಮಾಡ್ತಾ ಇದೆ. ನಿಮಗೊಂದು ಸಣ್ಣ ಸಜೆಷನ್. ನೀವು ಇಷ್ಟೆಲ್ಲ ಪ್ರಶ್ನೆ ನನ್ನ ಹತ್ರ ತೆಗೆದ್ರಿ. ಇದೇ ಪ್ರಶ್ನೆ ವಿಧಾನಸೌಧ ಹತ್ರದಲ್ಲಿದೆ, CM ಮನೆಯು ಹತ್ರದಲ್ಲಿದೆ, ಎಲ್ಲಾ ಮಂತ್ರಿಗಳ ಮನೆ ಹತ್ರ ಇದೆ. ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ದಯಮಾಡಿ ನಾನು ಅಡ್ರೆಸ್ ಕೊಡ್ತೀನಿ. DIG ಮನೆಯು ಹತ್ರದಲ್ಲಿದೆ. ನಿಮಗೆ ಹಾಗೆ ಕೇಳಿದ್ರೆ ಇವತ್ತು ರಾಜ್ಯ ಈ ಪರಿಸ್ಥಿತಿಲಿ ಇರ್ತಿರ್ಲಿಲ್ಲ. ಈಗ ರಾಜಕಾರಣದಲ್ಲಿ ತುಂಬಾ ಹಿಂದುತ್ವ ಬಗ್ಗೆ ತಗೊಂತ ಇದಾರೆ. ಆ ಕಾಲದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಹಿಂದುತ್ವ ಅನ್ನೋ ವರ್ಡೇ ಇರ್ಲಿಲ್ಲ. ಹಿಂದೂಸಮ್ ಅನ್ನೋ, ನಾನು ಒಂದು ಹಿಂದೂ ಹುಡುಗಿಯಾಗಿ ಹೇಳ್ತಾ ಇದ್ದೀನಿ, ಹಿಂದುತ್ವನ ವರ್ಡ್ ಇತ್ತಪ್ಪ, ಇತ್ತಲ್ಲ ಸಿಂಧೂ ನದಿಯ ನಾಗರಿಕತೆ. ಅಲ್ಲ ಸ್ವಾಮೀಜಿ, ಹಿಂದೂಸಮ್ ಇದ್ದಾಗ ಏನು ಇರ್ಲಿಲ್ಲ. ಇವಾಗ ಯಾವ್ದೋ ಹೊಸ ವರ್ಡ್ ಸೃಷ್ಟಿ ಮಾಡಿ ಹಿಂದುತ್ವ ಅಂತ ಹೇಳಿ ಯಾರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅವ್ರು ಹಿಂದೂಗಳಂತೆ ಅಲ್ಲ, ಯಾರು ಬಿಜೆಪಿ ಓಟ್ ಅವ್ರು ಮಾತ್ರ ಹಿಂದೂಗಳಂತೆ. ಯಾರು JDS ಕಾಂಗ್ರೆಸ್ ಅಲ್ಲಿ ಫಾಲ್ಟ್ ಇದೆ, ಎಲ್ಲಾ ಕಡೆ ಫಾಲ್ಟ್ ಇದೆ, ಅದು ಒಪ್ಪಿಕೊಳ್ತೀನಿ. ಆಸ್ ಎ ವೋಟರ್, ಗುರುಗಳಾಗ ನಾನು ಹೇಳ್ತಿಲ್ಲ. ಯಾಕಂದ್ರೆ ನಾವು ಒಬ್ಬ ರಾಜಕಾರಣಿಗೆ ರಾಜಕೀಯದಲ್ಲಿ ವಿನ್ ಆಗ್ಬೇಕು ಅಂದ್ರೆ ಮತ್ತೆ ಕೋಮದ ಸೃಷ್ಟಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ನೀವ್ ಹೇಳಿದ್ದಕ್ಕೆ ಬಂದೆ ನಾನು. ಇದಕ್ಕೆ 2 ಲೈನಲ್ಲಿ ಉತ್ತರ ಕೊಡ್ತೀನಿ. ಒಬ್ಬ ರಾಜಕಾರಣಿ ರಾಜಕೀಯದಲ್ಲಿ ಓಟ ವಿನ್ ಆಗ್ಬೇಕಂದ್ರೆ ಅವನು ಮುಸ್ಲಿಂ ಕ್ಯಾಂಡಿಡೇಟ್ ಆದ್ರೆ, ಹಿಂದೂಗಳು ವೋಟರ್ಸ್ ಜಾಸ್ತಿ ಇದ್ರೆ, ಸ್ಟ್ರಾಟರ್ಜಿಯನ್ನೇ ನಂಬಿದ್ರೆ, SM ಕೃಷ್ಣ ಅವ್ರ ತರ ಕೆಲಸ ನಂಬಿದ್ರೆ, ಸ್ಟ್ರಾಟರ್ಜಿಯನ್ನೇ ನಂಬಿದ್ರೆ ಅವನೇನ್ ಮಾಡ್ತಾನೆ? ಅವನು ಹೋಗಿ ರಾಮನವಮಿಗೆಲ್ಲ ಹೋಗಿ ಒಂದು ಪೋಸ್ಟರ್ ಎಲ್ಲ ಹಾಕ್ತಾನೆ ಅಲ್ಲಿ ವಿನ್ ಆಗ್ಲಿಕ್ಕೆ. ಈ ತರ ವಿನ್ ಆಗೋ ರಾಜಕಾರಣಿಗಳಿದಾರಲ್ಲ, ಪಾಲಿಟಿಕ್ಸ್, ಅವರಿಗೆಲ್ಲ ಒಂದೇ ಭಾಷೆಯಲ್ಲಿ ಹೇಳಿದ್ರೆ ಅವರೆಲ್ಲ ಪಾಲಿಟಿಕ್ಸ್ ಅಲ್ಲ, ದೇ ಆರ್ ದ ಪೋಲಿ ಅಂತ ಹೇಳಿದ್ರೇನು? ಅವರಿಗೆ ಅಧಿಕಾರ ಬೇಕಾದ ಹೆಂಗಾದ್ರೆ ಆಯ್ತು. ಹಾಗಾಗಿ ನಾನು ನಿಮಗೆ ಹೇಳಿದ್ದು, ಈ ಒಬ್ಬ ಮುಸ್ಲಿಂ ಧರ್ಮ ರಾಜಕಾರಣಕ್ಕಿಳಿದು ಧರ್ಮದ ಹೆಸರು ಎತ್ತಿದ್ನು, ಅವ ನಿಜವಾದ ಮುಸ್ಲಿಂ ಅಂದ್ರೆ
ಮಸೀದಿಲಿ ಕರೆದು ಅಷ್ಟು ಜನ ಅವನನ್ನು ಹಿಡಿದು ಕೇಳಬೇಕು. ಈಗ ಅವ್ರು ಹೇಳಿದ್ರು ಕತ್ಪಟ್ಟು ಹಿಡಿದು ಕೇಳ್ತೀನಿ, ಅದು ಹೇಳಲಿಕ್ಕೆ ಕೇಳಕ್ಕೆ ಇಷ್ಟು ದಿನ ಬೇಕಿತ್ತ? ನೀವೆಲ್ಲ ಕೇಳಿದ್ರೆ ಪಾಪ ಈ ಆಂಕರ್ ಅವರು ಆರ್ ಕನ್ನಡದವ್ರು ಇದೆಲ್ಲ ಕೇಳೋ ಪ್ರಶ್ನೆ ಇರ್ಲಿಲ್ಲ, ಅವ್ರ ಕೆಲಸ ಸುಲಭ ಆಗ್ತಿತ್ತು. ಹೇಳಲಿಲ್ಲ, ಗುರುಗಳೇ, ಒಳಗಿನ ಭಾಷಣ. ನನ್ನ ಹೆಸರು ಸೂರ್ಯನಾರಾಯಣ ಅಂತ. ನನ್ನ ಒಂದೇನಪ್ಪ ಅಂದ್ರೆ, ಯಾವುದೇ ಧರ್ಮ ಆಗ್ಲಿ, ಹಿಂದೂ ಧರ್ಮ ಆಗ್ಲಿ, ಇಸ್ಲಾಂ ಧರ್ಮ ಆಗ್ಲಿ, ಅಥವಾ ಧರ್ಮ ಗುರುಗಳಾಗ್ಲಿ, ಯಾರೂ ಸಹ ಹಿಂಸೆನ ಬೋಧನೆನೇ ಮಾಡಿಲ್ಲ ನನ್ನ ನಂಬಿಕೆ ಪ್ರಕಾರ. ಪೈಗಂಬರ್ ಸಹ ಹಿಂಸೆ ಕೊಡಬೇಕು ಯಾರಿಗಾದ್ರೂ ಅಂತ ಆ ಕಲ್ಪನೆ ಕೂಡ ಇರೋದಿಲ್ಲ. ಅದು ಎಲ್ಲಿಂದ ಬಂತು? ಯಾವುದೇ ಮಗು ಆಗ್ಲಿ, ನಮ್ಮ ವಾಸುಕಿ ವೈಭವ್ ಹಾಡಿರೋ ಹಂಗೆ ಮನ್ಸಿಂದ ಯಾರು ಕೆಟ್ಟೋರಲ್ಲ ಅಂತ, ಹಾಗೆ ಹುಟ್ಟಿನಿಂದನೂ ಯಾರು ಕೆಟ್ಟೋರಲ್ಲ. ನಾನ್ ಕೇಳೋದು ಪ್ರಶ್ನೆಯಲ್ಲೇ ಉತ್ತರನೂ ಕೂಡ ಅದನ್ನ ಹೇಳಿದ್ರು, ಪ್ರಶ್ನೆ ಉತ್ತರ ಎರಡು ಮುಗಿಸಿದ್ರಿ. ಒಟ್ಟಾರೆ ಗುರುಜಿ, ಧರ್ಮ ಅದರ ನಿಜವಾದ ಅರ್ಥದಿಂದ ಹಿಡಿದು ವೈಯಕ್ತಿಕವಾಗಿ ವ್ಯಕ್ತಿಗಳ ಜವಾಬ್ದಾರಿ ಏನಿರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಸಮಯಕ್ಕಾಗಿ ಹಾಗೆ ನಿಮ್ಮ ಈ ಮಾರ್ಗದರ್ಶನಕ್ಕಾಗಿ ಅನಂತ ಧನ್ಯವಾದಗಳು. ಹಾಗೆ ತಮ್ಮೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ಈ ಅಜ್ಞಾನಿಯ ಜ್ಞಾನದ ಭಂಡಾರ ಅಂತೂ ಇಲ್ಲ ಇಲ್ಲಿ. ಅಜ್ಞಾನಿಯ ಸಣ್ಣ ಸಣ್ಣ ಅನುಭವಗಳು ಎಲ್ಲ ಒಪ್ಪಬೇಕು ಅಂತ ಯಾವ ರಿಕ್ವೆಸ್ಟ್ ಇಲ್ಲ. ನನ್ನ ಮಾತು ಆಂಗಿಕದಲ್ಲೇನಾದ್ರು ದೋಷಗಳಿದ್ರೆ ದಯಮಾಡಿ ಕ್ಷಮೆ ಇರಲಿ. ನಾವು ಮಾತಾಡಿದ್ರಲ್ಲಿ ತಕ್ಕ ಮಟ್ಟಿಗೆ ಎಲ್ಲರೂ ಸರಿ ಅಂತ ಜನರಲ್ ಮೆಡಿಸಿನ್ ಅಂತ ಕಂಡ್ರೆ ಮಾತ್ರ ಫಾಲೋ ಅಪ್ ಮಾಡಿ. ಇದು ನನ್ನ ವೈಯಕ್ತಿಕ ಅನುಭವ, ಅಧ್ಯಯನ, ಅಭಿಪ್ರಾಯ. ದೇಶದ ಪರಿಸ್ಥಿತಿನ 18 ವರ್ಷದಿಂದ ನೋಡಿ ಒಳಗಿರುವ ನೋವು, ಅನುಭವ ಇದೆರಡನ್ನೂ ಹಂಚಿಕೊಂಡಿದ್ದೀನಿ. ಇನ್ನು ನಿಮಗೆ ಬಿಟ್ಟಿದ್ದು, ಯಥಾ ಇಚ್ಛಸಿ ತಥಾ ಕುರು ಅಂದಾಗೆ ಭಗವದ್ಗೀತೆಯ ಡೈಲಾಗ್ ಒಂದಿಗೆ ಅಥವಾ ಭಗವದ್ಗೀತೆಯ ವಾಕ್ಯದೊಂದಿಗೆ, ಡೈಲಾಗ್ ಅಂದರೆ ಅದು ಶಬ್ದ ವ್ಯತ್ಯಾಸ ಆಗ್ತದೆ, ವಾಕ್ಯದೊಂದಿಗೆ ನನ್ನ ನಿಮ್ಮೆಲ್ಲರ ಜೊತೆಗೆ ಚಿಂತನೆ ಕೂತಿದ್ದಕ್ಕೆ ನಮಗೂ ಸ್ವಲ್ಪ ವಿಚಾರಗಳು ಸಿಕ್ತು. ಆ ವಿಚಾರಗಳು ನನಗೆ ಸಮಾಜದ ಕೆಲಸ ಮಾಡ್ತಾ ಸಹಾಯ ಆಗ್ತದೆ. ಹಾಗಾಗಿ ಗುರುಸ್ಥಾನದಲ್ಲಿರೋ ಎಲ್ಲರಿಗೂ ಇಲ್ಲಿಂದನೇ ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.